ನಮಸ್ಕಾರ ಸ್ನೇಹಿತರೆ. ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ದುಡ್ಡೊಂದಿದ್ರೆ ಏನನ್ನ ಬೇಕಾದ್ರೂ ಕೊಂಡುಕೊಳ್ಳಬಹುದು, ವ್ಯವಸ್ಥೆನೆ ಬುಡಮೇಲು ಮಾಡಬಹುದು. ಜೈಲಿನಲ್ಲಿದ್ರು ದರ್ಶನ್ ಅವರ ಜೀವನ ಹೇಗಿದೆ? ಜೈಲಿನಲ್ಲಿರ್ತಕ್ಕಂಥ ಇತರೆ ಅಪರಾಧಿಗಳಿಗೆ ಅಪ್ಲೈ ಆಗುವ ನಿಯಮಾವಳಿಗಳು ದರ್ಶನ್ ಅವರಿಗೆ ಅಪ್ಲೈ ಆಗ್ತಿಲ್ಲ ಯಾಕೆ? ಈ ಅನುಮಾನ ಯಾಕೆ ವ್ಯಕ್ತ ಆಗುತ್ತಪ್ಪ ಅಂದ್ರೆ, ಜೈಲಿನಲ್ಲಿರುವ ದರ್ಶನ್ ರ ಫೋಟೋ ಲೀಕ್ ಆಗಿರೋದ್ರಿಂದ. ಒಂದು ಕೈಯಲ್ಲಿ ಸ್ಟೈಲ್ ಆಗಿ ಸಿಗರೇಟ್, ಇನ್ನೊಂದು ಕೈಯಲ್ಲಿ ಕಾಫಿ ಮಗ್ಗು ಹಿಡ್ಕೊಂಡು ಹೊಗೆ ಬಿಡ್ತಾ ಪ್ಲಾಸ್ಟಿಕ್ ಚೇರ್ ನಲ್ಲಿ ಹಸಿರು ಲಾನ್ ಮಧ್ಯೆ ಸಹಚರರೊಂದಿಗೆ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಕ್ಕಂತಹ ದೃಶ್ಯ ಎಲ್ಲೆಡೆ ಈಗ ವೈರಲ್ ಆಗ್ತಾ ಇದೆ. ಒಂದು ಕ್ಷಣ ನೀವು ಆ ಫೋಟೋ ನೋಡಿದ ತಕ್ಷಣ ದರ್ಶನ್ ಅವರು ಜೈಲಿನಲ್ಲಿದಾರಾ ಅಥವಾ ಯಾವುದೋ ರೆಸಾರ್ಟ್ ಅಲ್ಲಿದಾರಾ ಅಂತ ಅನುಮಾನ ಬರ್ಲಿಕ್ಕೂ ಸಾಕು. ನಿಜಕ್ಕೂ ಜೈಲಿನಲ್ಲಿ ನಡೀತಾ ಇರೋದಾದ್ರೂ ಏನು? ಆರೋಪಿಗಳೆಲ್ಲ ಒಂದೇ ತಾನೆ? ಎಲ್ಲರನ್ನು ಸಮಾನಾಗಿ ಕಾಣಬೇಕು ತಾನೆ? ಈ ಡಿಫ್ರೆನ್ಶಿಯೇಷನ್ ಯಾಕೆ? ಸ್ನೇಹಿತರೆ, ಈ ರೀತಿಯ ಚಟುವಟಿಕೆಗಳು ನಡೀತಾ ಇದಾವೆ ಅಂತ ಗೊತ್ತಾಗಿ ಸಿಸಿಬಿ ಪೊಲೀಸರು ಮೊನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ರೇಡ್ ಸಹ ಮಾಡಿದ್ರು. ಅದರ ಬೆನ್ನ ಹಿಂದೆನೆ ಈಗ ಪುಷ್ಟಿ ಕೊಡೋ ರೀತಿ ದರ್ಶನ್ ಅವರ ಫೋಟೋ ರಿಲೀಸ್ ಆಗಿದೆ. ಈ ಫೋಟೋ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ದರ್ಶನ್ಗೆ ವಿಐಪಿ ಟ್ರೀಟ್ಮೆಂಟ್ ಅಲ್ಲ, ವಿವಿವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಜೈಲು ಆರೋಪಿಗಳ ಪಾಲಿಗೆ ಸೆರೆಮನೆ ಅನ್ನೋ ಮಾತಿದೆ. ಆದ್ರೆ ದರ್ಶನ್ ಅವರ ಈ ಫೋಟೋ ನೋಡಿದ ಮೇಲೆ ಅದು ಸೆರೆಮನೆ ಅಲ್ಲ, ಅರಮನೆ. ಈ ಡೌಟ್ ಬರೋದಕ್ಕೂ ಸಹ ಕಾರಣಗಳಿವೆ. ನಿಮಗೆ ನೀವೇ ಒಂದು ಪ್ರಶ್ನೆ ಮಾಡ್ಕೊಳ್ಳಿ. ಆರೋಪ ಮಾಡಿ ಜೈಲಿಗೆ ಹೋದಂತ ವ್ಯಕ್ತಿ ತಾನು ಮನೆಯಲ್ಲಿದ್ದಾಗ ಏನು ವ್ಯವಸ್ಥೆಗಳು ಸಿಗುತ್ತೋ ಅದೇ ವ್ಯವಸ್ಥೆ ಜೈಲಲ್ಲೂ ಸಿಗೋದಾದರೆ ತಾನು ಮಾಡಿರ್ತಕ್ಕಂತ ಆರೋಪದ ಬಗ್ಗೆ ಪಶ್ಚಾತ್ತಾಪ ಪಡ್ತಾನ? ನಾನು ಮಾಡಿದ್ದು ತಪ್ಪು ಅಂತ ಅವನಿಗೆ ಅನ್ಸುತ್ತಾ? ಹಾಗಾದ್ರೆ ಜೈಲು ವ್ಯವಸ್ಥೆ ಯಾಕಿರ್ಬೇಕು? ಕಾನೂನು ಯಾಕಿರ್ಬೇಕು? ವಿಚಾರಣೆ ಅನ್ನೋದು ಯಾಕೆ ಆಗ್ಬೇಕು? ಸ್ನೇಹಿತರೆ, ಇದೊಂಥರ ಹೆಂಗಾಗಿದೆಯಪ್ಪ ಅಂದ್ರೆ, ವ್ಯವಸ್ಥೆನ ಸರಿ ಮಾಡೋದಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಅವರ ಸುತ್ತಮುತ್ತ ಕೂತಿರೋರು ಯಾರು? ಆರೋಪ ಹೊತ್ತು ಜೈಲಿನಲ್ಲಿ ಆರೋಪಿ ಆಗಿರೋರು ಕೇವಲ ದರ್ಶನ್ ಅವರು ಒಬ್ರೇ ಲಾನ್ ನಲ್ಲಿ ಕೂತ್ಕೊಂಡು ಸಿಗರೇಟ್ ಸೇರ್ತಾ ಕಾಫಿ ಮಗ್ ಇಟ್ಕೊಂಡಿದ್ರೆ ಈ ದೃಶ್ಯ ಅಷ್ಟೊಂದು ವೈರಲ್ ಆಗ್ತಾ ಇರ್ಲಿಲ್ಲ. ಆದ್ರೆ ಅವರ ಸುತ್ತಮುತ್ತ ಕೂತಿರ್ತಕ್ಕಂತಹ ಆರೋಪಿಗಳಿಗೂ ಸಹ ಇದೇ ರೀತಿಯ ರಾಜಾತ್ಯ, ಆರೋಪಿಗಳಿಗೂ ಸಹ ದರ್ಶನ್ ಅವರಿಂದಾಗಿ ಇದೇ ರೀತಿಯ ರಾಜಾದಿತ್ಯ ದೊರೀತಾ ಇದೆ. ಈ ಫೋಟೋ ಹೊರಗ್ ಬಂದಿರೋದು ಸಹ ಒಬ್ಬ ಕೈದಿಯಿಂದ. ಆತ ತನ್ನ ಮೊಬೈಲ್ ನಲ್ಲಿ ಈ ಫೋಟೋ ಸೆರೆ ಹಿಡಿದು ಪತ್ನಿಗೆ ಕಳಿಸಿದ್ರಂತೆ. ಅಲ್ಲಿಂದ ಇದು ಹೊರಗ್ ಬಂದಿರೋ ಫೋಟೋ. ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸ್ ನಲ್ಲಿ ಸಿಕ್ಕಿಬಿದ್ದು ವಿಚಾರಣಾಧೀನ ಕೈದಿಯಾಗಿದ್ದಾರೆ ದರ್ಶನ್ ಅವರು. ಸುಮಾರು 65 ದಿನದಿಂದ ಈಗ ಅವರು ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಈ ಒಂದು ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ದರ್ಶನ್ ಅವರು ಯಾವ ರೀತಿ ಇದ್ದಾರೆ ಜೈಲಿನಲ್ಲಿ ಅಂತ. ಹೆಚ್ಚು ಕಡಿಮೆ ಯಾವುದೋ ಶೂಟಿಂಗ್ ಸೆಟ್ ಅಲ್ಲಿ ಇದಾರಾ ಅಥವಾ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದಾರಾ ಅನ್ನೋ ಅನುಮಾನಗಳು ಮೂಡೋದು ಸಹಜ. ಆ ಫೋಟೋದಲ್ಲಿ ಇರ್ತಕ್ಕಂಥವ್ರಾದ್ರೂ ಯಾರು? ವಿಲ್ಸನ್ ಗಾರ್ಡನ್ ನಾಗ, ಈತ ಸಹ ಒಬ್ಬ ವಿಚಾರಣಾಧೀನ ಕೈದಿ. ಜೊತೆಗೆ ದರ್ಶನ್ ಅವರ ಮ್ಯಾನೇಜರ್ ಆಗಿರ್ತಕ್ಕಂಥ ನಾಗರಾಜ್ ಅನ್ನುವರು, ಈತ A11 ಆರೋಪಿ. ಈ ಪ್ರಕರಣಕ್ಕೆ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ 11ನೇ ಆರೋಪಿ ಮ್ಯಾನೇಜರ್ ನಾಗರಾಜ್. ಸ್ನೇಹಿತರೆ, ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ, ಆರೋಪಿನ ಜೈಲಿಗೆ ಹಾಕೋದಾದ್ರೂ ಯಾಕೆ? ಉದ್ದೇಶ ಏನು? ತನ್ನ ಆರೋಪದ ಬಗ್ಗೆ ತಾನು ಮಾಡಿರ್ತಕ್ಕಂಥ ತಪ್ಪಿನ ಅರಿವಾಗಿ ಆತನಲ್ಲಿ ಪಶ್ಚಾತ್ತಾಪ ಪ್ರಜ್ಞೆ ಮೂಡ್ಲಿ. ಒಬ್ಬ ಸತ್ಪ್ರಜೆಯಾಗಿ ಉಳಿದಿರ್ತಕ್ಕಂತಹ ಆಯಸ್ಸನ್ನು ಸಮಾಜದಲ್ಲಿ ಒಳ್ಳೆ ಕೆಲಸ ಕಾರ್ಯ ಮಾಡೋದ್ರ ಮೂಲಕ ಕಳಿಬೇಕು ಅನ್ನುವಂತಹ ಜ್ಞಾನೋದಯ ಮಾಡೋದಿಕ್ಕೆ ಜೈಲ್ಗಳಿರೋದು, ಶಿಕ್ಷೆ ಇರೋದು. ಆದ್ರೆ ಈ ರೀತಿ ರಾಜಾತಿಥ್ಯನ ಜೈಲಿನಲ್ಲಿ ಕೊಡೋದ್ರಿಂದ ತಪ್ಪು ಮಾಡಿದವರಿಗೆ ಪ್ರಾಯಶ್ಚಿತ್ತ ಪ್ರಜ್ಞೆ ಮೂಡೋದೇ ಇಲ್ಲ. ತಾವು ಮಾಡಿರೋ ತಪ್ಪು ತಪ್ಪು ಅನ್ಸೋದೇ ಇಲ್ಲ. ಈ ಫೋಟೋ ತೆಗೆದಿರ್ತಕ್ಕಂಥದ್ದು ಮತ್ತೊಬ್ಬ ಕೈದಿ ತನ್ನಲ್ಲಿರುವ ಮೊಬೈಲ್ ನಿಂದ. ಹಾಗಾದ್ರೆ ಜೈಲಿನಲ್ಲಿರೋರಿಗೆ ಮೊಬೈಲು ಸುಲಭವಾಗಿ ಸಿಗ್ತಾ ಇದೆಯಾ? ಆರೋಪಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಜೈಲಾಧಿಕಾರಿಗಳೇ ಮಾಡ್ತಾ ಇದ್ದಾರಾ? ಒಬ್ಬ ವ್ಯಕ್ತಿಯನ್ನ ಬರ್ಬರವಾಗಿ ಹಿಂಸೆ ಕೊಟ್ಟು, ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ಆರೋಪದ ಮೇಲೆ ಜೈಲೊಳಗಿರ್ತಕ್ಕಂಥ ವ್ಯಕ್ತಿ ಹೇಗಿದ್ದಾರೆ ಅಂದ್ರೆ ಇದೊಂದು ಫೋಟೋ ಸ್ಪಷ್ಟವಾಗಿ ವಿವರಿಸುತ್ತೆ. ಹೀಗೆ ಇದ್ದಾರೆ, ರಾಜಾರೋಷವಾಗಿದ್ದಾರೆ, ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಪಡೆದುಕೊಳ್ತಾ ಇದ್ದಾರೆ. ಮನೆಗೂ ಜೈಲ್ಗೂ ಯಾವುದೇ ವ್ಯತ್ಯಾಸ ತಿಳಿಯದಂತೆ ಆರಾಮಾಗೆ ಇದ್ದಾರೆ ಅನ್ನೋದು ಇದೊಂದು ಫೋಟೋದಿಂದ ಸ್ಪಷ್ಟವಾಗಿ ಹೋಗುತ್ತೆ. ಒಟ್ಟಾರೆ ದರ್ಶನ್ ಅವರಿಗೆ ಯಾವುದೇ ಸಮಸ್ಯೆ, ಯಾವುದೇ ತೊಂದರೆ ಆಗದಂತೆ ವಿವಿಐಪಿ ಟ್ರೀಟ್ಮೆಂಟ್ ನ ಜೈಲಾಧಿಕಾರಿಗಳೇ ಕೊಡ್ತಾ ಇರೋದು ಸ್ಪಷ್ಟವಾಗಿ ಇದೊಂದೇ ಫೋಟೋದಿಂದ ಗೊತ್ತಾಗುತ್ತೆ. ಇಷ್ಟೆಲ್ಲ ಆರೋಪ ಹೊತ್ತಿರ್ತಕ್ಕಂಥ ಒಬ್ಬ ಆರೋಪಿಗೆ
ಮನೆಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಜೈಲಲ್ಲೇ ಮಾಡ್ಕೊಡ್ತೀರಾ ಅನ್ನೋದಾದ್ರೆ ಜೈಲುಗಳು ಯಾಕೆ ಬೇಕು? ಮನೆಯಲ್ಲೇ ಇಟ್ಬಿಡಿ ಅವ್ರನ್ನ. ನನಗೆ ಮನೆ ಊಟನೇ ಬೇಕು, ಮಲಗೋದಕ್ಕೆ ಒಳ್ಳೆ ಹಾಸಿಗೆ ಬೇಕು, ಇನ್ನೂ ಹೆಚ್ಚಿನ ಬಟ್ಟೆಗಳು ಬೇಕು ಅನ್ನುವ ಡಿಮ್ಯಾಂಡ್ ನ ದರ್ಶನ್ ಅವರು ಇಟ್ಟಿದ್ರು. ಈಗ ಈ ಫೋಟೋದಲ್ಲಿ ನೋಡಿದ್ರೆ ಸಿಗರೇಟ್ ಮತ್ತು ಕಾಫಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಆಗಿದೆ ಅಂದ ಮೇಲೆ ಇದು ಹಾಗೆ ಇರುತ್ತೆ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಸ್ನೇಹಿತರೆ, ಒಂದಂತೂ ಸ್ಪಷ್ಟ, ಪಶ್ಚಾತ್ತಾಪ ಅನ್ನೋ ಪದಕ್ಕೆ ಈ ಫೋಟೋ ನೋಡಿದ್ರೆ ಅರ್ಥನೇ ಇಲ್ವೇನೋ ಅನ್ಸುತ್ತೆ. ಮನಪರಿವರ್ತನೆ ಮಾಡಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬಾಳೋದಿಕ್ಕೆ ಒಂದು ಅವಕಾಶ ಮಾಡಿಕೊಡೋ ಜಾಗ ಜೈಲು. ಆದ್ರೆ ಅದೇ ಜಾಗ ಈಗ ಒಬ್ಬ ವ್ಯಕ್ತಿಯನ್ನು ಕ್ರೂರವಾಗಿ ಹತ್ಯೆಗೈದಿರ್ತಕ್ಕಂಥ ಆರೋಪಿಗೆ ರಾಜಾತಿಥ್ಯ ಕೊಡ್ತಾ ಇದೆ ಅಂದ್ರೆ ಆತನಿಗೆ ಸಹಜವಾಗಿ ಅನ್ಸುತ್ತೆ, ನಾನು ಏನು ಬೇಕಾದ್ರೂ ಮಾಡಿ ಜಯಿಸಬಲ್ಲೆ. ಮುಂದೊಂದು ದಿನ ಆರೋಪದಿಂದ ಮುಕ್ತನಾಗೋ ಅಥವಾ ಜಾಮೀನಿನ ಮೇಲೆ ಬಂದಾಗ ಆತನಲ್ಲಿ ಪಶ್ಚಾತ್ತಾಪ ಪ್ರಜ್ಞೆ ಕಾಡುತ್ತಾ? ಅದನ್ನ ನಿಮ್ಮ ವಿವೇಚನೆಗೆ ಬಿಟ್ಟು ಬಿಡ್ತೇನೆ. ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಕೋರ್ಟಿನ ಮುಂದೆ ನನಗೆ ಮನೆ ಊಟ ಬೇಕು, ಇಲ್ಲಿಯ ಊಟ ನನಗೆ ಒಗ್ಗಿ ಹೋಗ್ತಾ ಇಲ್ಲ, ಒಳ್ಳೆ ಹಾಸಿಗೆ ವ್ಯವಸ್ಥೆ ಆಗ್ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ರು. ಈಗ ಅನ್ನಿಸ್ತಾ ಇದೆ ಅದೆಲ್ಲ ಡ್ರಾಮಾ ಇರಬಹುದಾ, ಕಣ್ಣೊರೆಸುವ ತಂತ್ರನ, ನನ್ನನ್ನು ಜೈಲಾಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಕೈದಿ ತರನೇ ಇಟ್ಟಿದ್ದಾರೆ ಅಂತ ಹೇಳಿ ಸಿಂಪತಿ ಗಿಟ್ಟಿಸಿಕೊಳ್ಳುವ ಆಲೋಚನೆ ಏನಾದ್ರೂ ಈ ಮನವಿಗಳ ಹಿಂದಿತ್ತ? ಅದರ ಬಗ್ಗೆ ಈಗ ಅನುಮಾನಗಳು ಮೂಡುವುದಕ್ಕೆ ಶುರುವಾಗಿದೆ. ಮಾಧ್ಯಮಗಳಿಗೆ ಮಾಹಿತಿ ನೀಡುವಾಗಂತೂ ಜೈಲಿನಲ್ಲಿ ದರ್ಶನ್ ಅವರು ಚಾಪೆ ಮೇಲೆ ಮರಗ್ತಾ ಇದ್ದಾರೆ, 10 kg ತೂಕ ಡೌನ್ ಆಗಿದೆ, ಜೈಲೂಟ ಅವರಿಗೆ ಒಗ್ಗಿ ಹೋಗ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳನ್ನೇ ಮಾಧ್ಯಮಗಳಿಗೆ ಕೊಡ್ತಾ ಇದ್ರು. ಆದ್ರೆ ಈಗ ಈ ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ದರ್ಶನ್ ಅವರು ಮೊದಲಿನಂತೆ ಯಾವ ರೀತಿ ಫಿಟ್ ಅಂಡ್ ಫೈನ್ ಆಗಿದ್ರು ಈಗ್ಲೂ ಸಹ ಅದೇ ರೀತಿ ಇದ್ದಾರೆ. ನಿನ್ನೆ ತಾನೇ ಸಿಸಿಬಿ ಅಧಿಕಾರಿಗಳು 100 ಜನ ಪೊಲೀಸರನ್ನ ಕಟ್ಕೊಂಡು ಪರಪ್ಪನ ಅಗ್ರಹಾರದ ಮೇಲೆ ದಾಳಿ ಮಾಡಿದ್ರು. ಅದರ ಹಿಂದೆ ಇದೇ ವಿಚಾರ ಇರಬಹುದೇನೋ? ನೀವೇ ಯೋಚನೆ ಮಾಡಿ. ಕೊಲೆ ಮಾಡಿ ಆರೋಪ ಹೊತ್ತು ಜೈಲಿನಲ್ಲಿರ್ತಕ್ಕಂಥ ಒಬ್ಬ ಆರೋಪಿಗೆ ಇಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರ ಒಳಗಿನ ಜೈಲಾಧಿಕಾರಿಗಳು ಅಂದ್ರೆ ಅವರಿನ್ನೆಷ್ಟು ಭ್ರಷ್ಟರಾಗಿರಬಹುದು? ಅತಿಥಿ ದೇವೋ ಭವ ಅನ್ನೋ ಮಾತಿದೆ. ನಾವು ಅತಿಥಿಯನ್ನು ದೇವರಂತೆ ಯಾವಾಗ ಕಾಣ್ತೇವೆ? ನಮ್ಮ ಮನೆಗೆ ಅತಿಥಿಗಳು ಬಂದಾಗ, ಸಭೆ ಅಥವಾ ಸಮಾರಂಭಗಳಿಗೆ ಅತಿಥಿಗಳನ್ನು ಆಹ್ವಾನ ಮಾಡಿದಾಗ ಅವರನ್ನು ದೇವರಂತೆ ಕಾಣಬೇಕು ಅನ್ನೋದು ಇದರ ಮಾತಿನ ಅರ್ಥ. ಆದ್ರೆ ಈ ಫೋಟೋ ನೋಡಿದ್ರೆ ಜೈಲಿನಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗೆ ಅತಿಥಿ ದೇವೋಭವ ಅಂತ ಇದಾರ ಜೈಲಾಧಿಕಾರಿಗಳು. ಸ್ನೇಹಿತರೆ, ಒಂದಂತೂ ಸ್ಪಷ್ಟ, ಈ ಎಲ್ಲ ವಿಚಾರಗಳನ್ನು ನೀವು ಕನೆಕ್ಟ್ ಮಾಡಿ ನೋಡ್ತಾ ಹೋದ್ರೆ ಚಾರ್ಜ್ ಶೀಟ್ ನಲ್ಲಿ ಏನಾಗಬಹುದು, ಯಾವೆಲ್ಲ ವಿಚಾರಗಳು ಬರಬಹುದು, ಪ್ರಕರಣ ಹಳ್ಳ ಹಿಡಿಯೋದು ಮೇಲ್ನೋಟಕ್ಕೆ ಸ್ಪಷ್ಟ ಅಂತ ಈಗ ಅನ್ನಿಸ್ತೊಡಗಿದೆ. ಪಾಪ ದರ್ಶನ್ ಅವರು ಊಟ ಕೇಳ್ತಾ ಇದ್ದಾರೆ, ಯಾಕೆ ಕೊಡಬಾರ್ದು, ಮನೆ ಊಟಕ್ಕೆ ಅವಕಾಶ ಮಾಡಿಕೊಡ್ಲಿ ಅನ್ನುವ ಅಭಿಪ್ರಾಯ ಜನರು ಸಹ ವ್ಯಕ್ತಪಡಿಸ್ತಾ ಇದ್ರು. ಸಿಗರೇಟೇ ಸಿಗ್ತಾ ಇದೆ, ಇನ್ನು ಊಟ ಸಿಗಲ್ವಾ ಅನ್ನೋದು ಇದೊಂದು ಫೋಟೋ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲಾ ಸೌಲಭ್ಯ ಸಲಕರಣೆಗಳನ್ನು ಒಬ್ಬ ವಿಚಾರಣಾಧೀನ ಕೈದಿಗೆ ಕೊಡೋದಾದ್ರೆ ಬಿಟ್ಟು ಬಿಡಿ, ಮನೆಯಲ್ಲೇ ಇರ್ಲಿ ಅವರು. ಪೊಲೀಸ್ ವ್ಯವಸ್ಥೆ ಯಾಕೆ? ಜೈಲುಗಳನ್ನು ಕಟ್ಟೋದಾದ್ರೂ ಯಾಕೆ? ಅದರ ದುಡ್ಡಾದ್ರೂ ಉಳಿಯುತ್ತೆ. ಮನೆಯಿಂದನೇ ವಿಚಾರಣೆ ನಡೀಲಿ, ತೀರ್ಪು ಅಲ್ಲಿಂದಾನೇ ಕೊಟ್ಬಿಡಿ. ಇದು ಈಗ ಜನಸಾಮಾನ್ಯರು ಕೇಳ್ತಾ ಇರೋ ಪ್ರಶ್ನೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.